ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಲಿನಲ್ಲಿ ಕಾಣಸಿಗುವ ಪ್ರತಿಯೊಂದು ಸಸ್ಯಗಳು ಹಲವಾರು ಔಷಧೀಯ ಗುಣವನ್ನ ಹೊಂದಿದೆ. ಅಂತಹ ಸಸ್ಯಗಳಲ್ಲಿ ಹಳ್ಳಿ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುವ ಉಮ್ಮತ್ತಿ ಗಿಡವು ಒಂದು. ಇದರ ಎಲೆಗಳು ಹೂಗಳಲ್ಲಿ ಔಷಧೀಯ ಗುಣವು ಹೇರಳವಾಗಿದ್ದು ಮನೆ ಮದ್ದು ತಯಾರಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಈ ಉಮ್ಮತ್ತಿ ಗಿಡ ಅಥವಾ ದತ್ತೂರಿ ಗಿಡವನ್ನ ಔಷಧವಾಗಿ ಬಳಕೆ ಮಾಡಿಕೊಂಡು ಬರುತ್ತಿದ್ದಾರೆ. ಎಲ್ಲೆಂದರಲ್ಲಿ ಬೆಳೆಯುವ ಈ ಸಸ್ಯದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಈ ಗಿಡವು ಔಷಧೀಯ ಗುಣಗಳ ಆಗರವಾಗಿದ್ದರೂ ಇದರ ಕಾಯಿಗಳು ಚೆಂಡಿನ ಆಕಾರದಲ್ಲಿದ್ದು ಮುಳ್ಳಿನಿಂದ ಕೂಡಿದ್ದು ಇದು ಬಹಳಷ್ಟು ವಿಷಕಾರಿಯಾಗಿದೆ. ಆದರೆ ಈ ಸಸ್ಯವನ್ನ ಚರ್ಮದಿಂದ ಹಿಡಿದು ತಲೆನೋವಿನ ಸಮಸ್ಯೆಗೆ ಮನೆಮದ್ದಾಗಿ ಬಳಕೆ ಮಾಡಲಾಗುತ್ತದೆ. ಕಪ್ಪು ಉಮ್ಮತ್ತಿ ಗಿಡ ಅಥವಾ ಚಿಗರೆ ಗಿಡದ ಬಗ್ಗೆ ಈ ಆಸಕ್ತಿಕರವಾದ ವಿಷಯದ ಬಗ್ಗೆ ನೀವು ತಿಳಿದುಕೊಂಡ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ಎಷ್ಟೋ ದೊಡ್ಡ ದೊಡ್ಡ ರಹಸ್ಯಗಳು ಈ ಚಿಗರೆ ಗಿಡದಲ್ಲಿದೆ. ಚಿಗರೆ ಗಿಡ ಅಥವಾ ಕಪ್ಪು ಉಮ್ಮತ್ತಿ ಗಿಡವನ್ನ ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಈ ಗಿಡದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಚಿಗರೆ ಗಿಡವನ್ನ ಅತ್ಯುತ್ತಮವಾದ ಮೂಲಿಕೆ ಎಂದು ಆಯುರ್ವೇದದಲ್ಲಿ ಪರಿಗಣಿಸಿದ್ದಾರೆ. ಈ ಗಿಡದಲ್ಲಿ 3 ಜಾತಿಗಳಿದೆ. ಅದರಲ್ಲಿ ಒಂದು ಬಿಳಿ ಹೂಗಳು ಬಿಡುವ ಗಿಡ, ಇನ್ನೊಂದು ಅರಿಶಿನ ಬಣ್ಣದ ಹೂಗಳು ಬಿಡುವ ಗಿಡ, ಇನ್ನು ಮೂರನೆಯದು ನೀಲಿ ಬಣ್ಣದ ಹೂಗಳನ್ನು ಬಿಡುವ ಗಿಡ. ಅದನ್ನೇ ಕಪ್ಪು ಉಮ್ಮತ್ತಿ ಗಿಡ ಅಥವಾ ಚಿಗರೆ ಗಿಡ ಅಂತ ಕರೀತಾರೆ. ಈ ಗಿಡದ ಕಾಯಿಗಳು ಸಿಹಿ, ಕಹಿ, ಹುಳಿ, ಸಪ್ಪೆ ಹೀಗೆ ಬಗೆ ಬಗೆಯಾದ ರುಚಿಯಲ್ಲಿರುತ್ತದೆ. ಈ ಗಿಡ ಮತ್ತು ಭರಿಸುತ್ತದೆ. ಹಾಗೆ ಹುಚ್ಚನ್ನು ಕಡಿಮೆ ಮಾಡುತ್ತದೆ, ಮೈಯಲ್ಲಿ ಬಿಸಿ ಹೆಚ್ಚುತ್ತದೆ, ಕುಷ್ಠರೋಗವನ್ನು ಕಡಿಮೆ ಮಾಡುತ್ತದೆ, ಅಲರ್ಜಿ, ಗಜ್ಜಿ, ಊತ ಅಥವಾ ಮೈಯಲ್ಲೆಲ್ಲಾದರೂ ಗಡ್ಡೆಗಳಿದ್ರೆ ಅದನ್ನು ಕೂಡ ಹೋಗಲಾಡಿಸುತ್ತದೆ, ಉಬ್ಬಸ ಇದ್ದರೆ ಕಡಿಮೆ ಮಾಡುತ್ತದೆ. ಸಾಮಾನ್ಯವಾಗಿ ನಮಗೆ ಬಿಳಿ ಉಮ್ಮತ್ತಿ ಗಿಡ ಹೆಚ್ಚು ಕಾಣಸಿಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಕೂಡ ಈ ಹೂಗಳು ಅಥವಾ ಕಾಯಿಗಳಿಂದ ಆಟವಾಡಿದ್ದೀವಿ. ಆದರೆ ಈ ಗಿಡದಲ್ಲಿ ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಅನ್ನುವ ವಿಷಯ ಆಗ ನಮಗೆ ಗೊತ್ತಿರಲಿಲ್ಲ. ಕಪ್ಪು ಉಮ್ಮತ್ತಿ ಅಥವಾ ಚಿಗರೆ ಗಿಡ ಹೆಸರಿಗೆ ಇದನ್ನ ಕಪ್ಪು ಉಮ್ಮತ್ತಿ ಅಂತ ಕರೆದರೂ ಕೂಡ ಇದರ ಎಲೆ, ಹೂವು, ಕಡ್ಡಿ ಎಲ್ಲ ಕೂಡ ಸ್ವಲ್ಪ ನೀಲಿ ಬಣ್ಣದಲ್ಲಿರುತ್ತದೆ. ಆದರೆ ಇದು ಎಲ್ಲ ಪ್ರಾಂತ್ಯಗಳಲ್ಲಿ ಕಾಣಿಸಲ್ಲ. ಆದರೆ ಈ ಗಿಡಕ್ಕೆ ಮಾತ್ರ ಎಷ್ಟು ಅದ್ಭುತ ಶಕ್ತಿ ಇದೆ. ಈ ಗಿಡವನ್ನ ಚಿನ್ನಕ್ಕಿಂತಲೂ ಶ್ರೇಷ್ಠವಾದದ್ದು ಎಂದು ಹೇಳಬಹುದು. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳಿಂದ ಕಡಿಮೆಯಾಗದಂತಹ ಕಾಯಿಲೆಯೇ ಇಲ್ಲ. ಈ ಕಪ್ಪು ಉಮ್ಮತ್ತಿ ಗಿಡದ ಎಲೆಗಳನ್ನು ಮಂಡಿ ನೋವು ಕಡಿಮೆಯಾಗಲು ಬಳಸುತ್ತಾರೆ. ಹಾಗೆ ಬೆವರು ಗುಳ್ಳೆಗಳು ಓವರ್ ಹೀಟ್ ಆದಾಗ ಮೈಮೇಲೆ ಬಿರುವ ರ್ಯಾಷಸ್ ಆಗಲಿ ಹೋಗಲು ಕೂಡ ಇದನ್ನು ಬಳಸಲಾಗುತ್ತದೆ. ಬಾಣಂತಿಯರಿಗೆ ಎದೆಯಲ್ಲಿ ಹಾಲು ಗಡ್ಡೆ ಕಟ್ಟಿದಾಗ ಆ ನೋವು ಹೋಗಲು ಈ ಎಲೆಗಳ ಮೇಲೆ ಸ್ವಲ್ಪ ಎಳ್ಳೆಣ್ಣೆ ಹಚ್ಚಿ ಲೈಟಾಗಿ ಬಿಸಿ ಮಾಡಿ ನೋವಿರೋ ಕಡೆ ಇಟ್ಟರೆ ಗಡ್ಡೆ ಕಟ್ಟಿರುವ ಹಾಲು ಕರಗಿ ಎದೆನೋವು ಹೊರಟು ಹೋಗುತ್ತದೆ. ಅದರ ನಂತರ ಎದೆಯನ್ನು ಚೆನ್ನಾಗಿ ತೊಳೆದುಕೊಂಡ ನಂತರವೇ ಮಗುವಿಗೆ ಹಾಲನ್ನು ಕೊಡಬೇಕಾಗುತ್ತದೆ. ಇನ್ನು ತಲೆನೋವು ಬಂದಾಗ ಹಣೆಗೆ ಸ್ವಲ್ಪ ಯಾವುದಾದರೂ ಎಣ್ಣೆ ಹಚ್ಚಿಕೊಂಡು ಹಣೆ ಮೇಲೆ ಒಂದೆರಡು ಕಪ್ಪು ಉಮ್ಮತ್ತಿ ಎಲೆಗಳನ್ನು ಇಟ್ಕೊಂಡ್ರೆ ತಲೆನೋವು ಕೂಡಲೇ ಹೊರಟು ಹೋಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಅಂದರೆ ಅತಿ ಹೆಚ್ಚು ತೂಕ ಬೆಳೆಸಿಕೊಂಡು ಕಷ್ಟಪಡೋರನ್ನು ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ಅಂಥವರು ದೇಹದಲ್ಲಿ ಯಾವ ಜಾಗದಲ್ಲಿ ಕೊಬ್ಬು ಹೆಚ್ಚಾಗಿ ಬೆಳೆದಿದೆಯೋ ಅಲ್ಲಿ ಈ ಎಲೆಗಳನ್ನು ಇಟ್ಕೊಂಡು ಮೇಲೊಂದು ಬಟ್ಟೆಯನ್ನು ಕಟ್ಕೊಂಡ್ರೆ ಅಲ್ಲಿರೋ ಕೊಬ್ಬನ್ನೆಲ್ಲ ಕೂಡ ಈ ಎಲೆಗಳು ನಿಧಾನವಾಗಿ ಎಳೆದುಕೊಳ್ಳುತ್ತೆ. ಇನ್ನು ವ್ಯಾಪಾರ ಮಾಡೋ ಜಾಗದಲ್ಲಿ ಈ ಗಿಡನ ಬೆಳೆಸಿದರೆ ಧನಾಕರ್ಷಣೆ ನಡೆಯುತ್ತದೆ. ಈ ಗಿಡಕ್ಕೆ ಹಣ ಆಕರ್ಷಣೆ ಮಾಡುವ ಅದ್ಭುತವಾದ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಣ ಅಥವಾ ಆಭರಣ ಇಡೋ ಕಡೆ ಪೂಜೆ ಮಾಡಿರುವಂತಹ ಕಪ್ಪು ಉಮ್ಮತ್ತಿ ಎಲೆ ಅಥವಾ ಹೂ ಅಥವಾ ಕಾಯಿ ಯಾವುದನ್ನಾದರೂ ಇಟ್ಟುಕೊಂಡ್ರೆ ಮನೆಯಲ್ಲೂ ಕೂಡ ಅನಗತ್ಯ ಖರ್ಚುಗಳು ಇಲ್ಲದೆ ಸಂಪತ್ತು ಬೆಳೀತಾ ಹೋಗುತ್ತದೆ. ನಮಗಿರೋ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ. ನಮ್ಮ ಮನೆಯಲ್ಲಿ ಹೆಚ್ಚು ಗಲಾಟೆಗಳು ನಡೀತಾ ಇದ್ರೆ ಅಥವಾ ಪ್ರಶಾಂತತೆ ಇಲ್ಲದಿದ್ದರೆ ಅದಕ್ಕೂ ಕೂಡ ಉತ್ತಮ ಪರಿಹಾರ ಈ ಕಪ್ಪು ಉಮ್ಮತ್ತಿ ಗಿಡ ಕೊಡುತ್ತದೆ. ಈ ಗಿಡದ ಬೇರನ್ನ ತಾಯತ್ತಿದಲ್ಲಿ ಕಟ್ಟಿಕೊಂಡು ಕೈಗೆ ಅಥವಾ ಕತ್ತಿಗೆ ಅಥವಾ ಸೊಂಟಕ್ಕೆ ಕಟ್ಟಿಕೊಂಡ್ರೆ ಯಾವ ಕಾರಣದಿಂದಲೂ ಯಾವ ದೃಷ್ಟಿ ಕೂಡ ಅವರಿಗೆ ತಾಕುವುದಿಲ್ಲ. ಅಷ್ಟೊಂದು ಶಕ್ತಿಯುತವಾದದ್ದು. ಈ ಗಿಡದ ಬೇರನ್ನು ನಾವು ಉಪಯೋಗಿಸಬೇಕು ಅಂದರೆ ಚಿಕ್ಕ ನಿಯಮವನ್ನು ಪಾಲಿಸಬೇಕು. ನಿಮ್ಮ ಜನ್ಮ ನಕ್ಷತ್ರದ ದಿನವಾಗಲಿ, ನೀವು ಹುಟ್ಟಿದ ವಾರವಾಗಲಿ ಅಥವಾ ದಿನಾಂಕದಂದು ಈ ಉಮ್ಮತ್ತಿ ಗಿಡದ ಹತ್ತಿರ ಹೋಗಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ನಾನು ಯಾರಿಗೂ ಯಾವ ಹಾನಿ ಮಾಡುವುದಿಲ್ಲ, ಇದು ಕೇವಲ ನನ್ನ ಸ್ವಂತ ಲಾಭಕ್ಕಾಗಿ ಮಾತ್ರ,
ನಿನ್ನ ಬೇರನ್ನು ಕಿತ್ತುಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು, ಹಾಗೆ ನನ್ನನ್ನು ಆಶೀರ್ವದಿಸು ಎಂದು ಗಿಡಕ್ಕೆ ಹೇಳಿ ನಮಸ್ಕಾರ ಮಾಡಿಕೊಂಡು ಆ ಗಿಡದ ಬೇರನ್ನು ಕಿತ್ತು ತಂದು ಅದನ್ನು ಚೆನ್ನಾಗಿ ತೊಳೆದು ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಭಕ್ತಿಯಿಂದ ದೇವರ ಪೂಜೆ ಮಾಡಿದ ಮೇಲೆ ಈ ಬೇರಿಗೂ ಕೂಡ ಪೂಜೆ ಮಾಡಿ ಒಂದು ತಾಯ್ತದಲ್ಲಿ ಈ ಬೇರನ್ನು ಇಟ್ಕೊಂಡು ಹಾಕ್ಕೊಂಡ್ರೆ ಯಾವ ದೃಷ್ಟಿ, ತಂತ್ರ, ಮಂತ್ರ, ಕೆಟ್ಟ ಪ್ರಯೋಜನಗಳು ನಿಮ್ಮ ಮೇಲೆ ಕೆಲಸ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಕೋತಿ ಅಥವಾ ನಾಯಿ ಕಚ್ಚಿದಾಗಲೂ ಈ ಗಿಡ ನಮಗೆ ಸಹಾಯ ಮಾಡುತ್ತದೆ. ಹುಚ್ಚು ನಾಯಿ ಕಚ್ಚಿದರೂ ಕೂಡ ಇದನ್ನು ನಾವು ಉಪಯೋಗಿಸಬಹುದು. ಆ ನಾಯಿ ಅಥವಾ ಕೋತಿ ಎಲ್ಲಿ ಕಚ್ಚಿದೆಯೋ ಆ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ತೆಗೆದಿರುವ ರಸ ಹಚ್ಚಿಕೊಂಡ್ರೆ ವಿಷ ಎಲ್ಲ ಕೂಡ ಎಳೆದುಕೊಳ್ಳುತ್ತದೆ. ಒಣಗಿದ ಕಪ್ಪು ಉಮ್ಮತ್ತಿ ಎಲೆಗಳ ಧೂಪ ಎಳೆದುಕೊಂಡ್ರೆ ಅಸ್ತಮ ಕಡಿಮೆಯಾಗುತ್ತದೆ. ಫೈಲ್ಸ್ ಬಂದವರಿಗೂ ಕೂಡ ಈ ಗಿಡ ಸಹಾಯ ಮಾಡುತ್ತದೆ. ಫೈಲ್ಸ್ ಬಂದು ಯಾರು ಕಷ್ಟಪಡುತ್ತಿದ್ದರೋ ಅವರಿಗೆ ಈ ಕಪ್ಪು ಉಮ್ಮತ್ತಿ ಗಿಡದ ಬೇರುಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅರೆದು ಎಲ್ಲಿ ಫೈಲ್ಸ್ ಗಡ್ಡೆ ಇದೆಯೋ ಅಲ್ಲಿ ರಾತ್ರಿ ಹಚ್ಚಿಕೊಂಡು ಹಾಗೆ ಬಿಟ್ಟರೆ ನೀವು ಬಾತ್ರೂಮ್ಗೆ ಹೋಗುವಾಗ ಫೈಲ್ಸ್ ಗಡ್ಡೆಗಳು ತಾನಾಗಿ ಉದುರಿ ಹೋಗುತ್ತದೆ. ಕಪ್ಪು ಉಮ್ಮತ್ತಿ ಎಲೆಗಳ ರಸವನ್ನು ಅಂಗಾಲಿಗೆ ಹಚ್ಚಿಕೊಂಡ್ರೆ ಅಂಗಾಲಿನಲ್ಲಿ ಉರಿ ಅಥವಾ ಜೋಮು ಇದ್ರೆ ಹೊರಟು ಹೋಗುತ್ತದೆ. ಈಗ ನಾವು ಬಳಸುತ್ತಿರುವ ಕೆಮಿಕಲ್ ಶಾಂಪುಗಳು, ಸೋಪುಗಳು, ಕಂಡೀಷನರ್ಗಳಿಂದ ಹೆಚ್ಚಾಗಿ ಕೂದಲು ಉದುರುವುದು, ಡ್ಯಾಂಡ್ರಫ್ ಬರ್ತಾ ಆಗ್ತಾ ಇರೋದು, ಹೊಸ ಕೂದಲು ಬೆಳೀತಾ ಇಲ್ಲ, ಅಲ್ಲಲ್ಲಿ ಬೋಳು ತಲೆ ಆಗ್ತಾ ಇದೆ. ಈ ಕಪ್ಪು ಉಮ್ಮತ್ತಿ ಎಲೆ ರಸವನ್ನು ಕೂದಲಿಗೆ ಹಚ್ಚಿಕೊಂಡು 15 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಿದರೆ, ವಾರದಲ್ಲಿ 1-2 ಸಲ ಈ ರೀತಿ ಮಾಡುತ್ತಿದ್ದರೆ ಶಾಶ್ವತವಾಗಿ ತಲೆಯಲ್ಲಿ ಹೇನುಗಳು, ಡ್ಯಾಂಡ್ರಫ್, ಕೂದಲು ಉದುರುವುದು ನಿಂತು ಹೋಗಿ ಹೊಸ ಕೂದಲು ದಟ್ಟವಾಗಿ ಬೆಳೆಯುತ್ತದೆ. ಮೈಮೇಲೆ ಅಲರ್ಜಿ, ರ್ಯಾಷಸ್, ಗಜ್ಜಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಎಲೆಯ ರಸವನ್ನು ಹಚ್ಚಿಕೊಂಡ್ರೆ ಅದು ಹೊರಟು ಹೋಗುತ್ತದೆ. ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಕೂಡ ಯಾವ ಪರಿಸ್ಥಿತಿಯಲ್ಲೂ ಈ ಎಲೆಗಳ ರಸವನ್ನು ಬಾಯಲ್ಲಿ ತೆಗೆದುಕೊಳ್ಳಬಾರದು. ಏಕೆಂದರೆ ಈ ಗಿಡ ತುಂಬಾ ವಿಷಕಾರಿ. ದೇಹದ ಮೇಲೆ ಮಾತ್ರವೇ ಹೊರಟು ದೇಹದ ಒಳಗಡೆ ಇದು ಹೋಗಲೇಬಾರದು. ಮುಖ್ಯವಾಗಿ ಮಕ್ಕಳನ್ನು ಈ ಗಿಡದಿಂದ ತುಂಬಾ ದೂರ ಇಡಬೇಕು. ಈ ಗಿಡ ಎಷ್ಟೊಂದು ಅದ್ಭುತವಾದ ಗುಣಗಳು ಹೊಂದಿದೆಯೋ ಅಷ್ಟೇ ಅಪಾಯಗಳನ್ನು ಕೂಡ ಹೊಂದಿದೆ. ಈ ಗಿಡದ ಯಾವ ಒಂದು ಚಿಕ್ಕ ಭಾಗವಾಗಲಿ ಅಪ್ಪಿತಪ್ಪಿ ನಮ್ಮ ಬಾಯೊಳಗೆ ಹೋದರೆ ಕಡಿಮೆ ಪ್ರಮಾಣ ಇದ್ದರೆ ವಾಂತಿ ಭೇದಿಯಾಗಿ ನಿಂತು ಹೋಗುತ್ತದೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಹೋದರೆ ನಮ್ಮ ಕಣ್ಣಿನ ನೋಟ ಹೊರಟು ಹೋಗುತ್ತದೆ, ಹುಚ್ಚು ಹಿಡಿಯುತ್ತದೆ, ಲಕ್ವ ಹೊಡೆಯುತ್ತದೆ, ಒಮ್ಮೊಮ್ಮೆ ಕೋಮಾಗೂ ಕೂಡ ಹೋಗಬಹುದು. ಆದರೆ ಒಂದು ವೇಳೆ ನಮಗೆ ತಿಳಿಯದೆ ಅಕಸ್ಮಾತ್ತಾಗಿ ಈ ಗಿಡದ ರಸ ನಮ್ಮ ಬಾಯೊಳಗೆ ಹೋದರೆ ಮೊದಲು ನಾವು ಯಾವ ಭಾಗ ನಮ್ಮ ಬಾಯಲ್ಲಿ ಹೋಯಿತು ಎಂದು ನೋಡಿಕೊಳ್ಬೇಕು. ಅಂದರೆ ಈ ಗಿಡದ ಎಲೆನ ಕಾಯ, ಹೂವೋ ಅಥವಾ ಹಣ್ಣು ಎಂದು ತಿಳಿದುಕೊಂಡು ಅದೇ ಭಾಗವನ್ನು ಹತ್ತಿ ಗಿಡದಿಂದ ಕಿತ್ತು ತರಬೇಕು. ಅಂದರೆ ಉಮ್ಮತ್ತಿ ಗಿಡದ ಎಲೆ ಅಥವಾ ಎಲೆಯ ರಸ ನಮ್ಮ ಬಾಯೊಳಗೆ ಹೋಗಿದ್ರೆ ನಾವು ಹತ್ತಿ ಗಿಡದ ಎಲೆಯನ್ನು ಕಿತ್ತು ತಂದು ಅದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಅರೆದು ಅದನ್ನು ವಿಷ ತಿಂದವರಿಗೆ ಕೊಟ್ಟರೆ ಉಮ್ಮತ್ತಿ ವಿಷ ಏನಿದೆಯೋ ಅದು ದೇಹದಿಂದ ಹೊರಗೆ ಬಂದು ಬಿಡುತ್ತದೆ. ಹಾಗಾಗಿ ಸಮಯಕ್ಕೆ ನಮಗೆ ಹತ್ತಿ ಗಿಡ ಸಿಕ್ಕರೆ ಪ್ರಾಬ್ಲಮ್ ಇರಲ್ಲ, ಆದರೆ ಸಿಗಲಿಲ್ಲ ಅಂದಾಗ ಪ್ರಾಣ ಕೂಡ ಹೋಗಬಹುದು. ಆದ್ದರಿಂದ ಇದು ಬಾಯೊಳಗೆ ಹೋಗದಂತೆ ಹುಷಾರಾಗಿ, ಈ ಒಂದು ವೇಳೆ ಆಯುರ್ವೇದಿಕ್ ಡಾಕ್ಟರ್ಸ್ ನಿಮಗೆ ಇದನ್ನು ಸಜೆಸ್ಟ್ ಮಾಡಿದರೆ ಅವರು ಎಷ್ಟು ಕ್ವಾಂಟಿಟಿ ಹೇಳ್ತಾರೋ ಅಷ್ಟು ಮಾತ್ರವೇ ತೆಗೆದುಕೊಳ್ಳಿ, ಸ್ವಲ್ಪ ಕೂಡ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಈ ಗಿಡವನ್ನು ಮಾಟಮಂತ್ರ ಪ್ರಯೋಗ ಮಾಡೋಕೆ ಹೆಚ್ಚಾಗಿ ಬಳಸುತ್ತಾರೆ. ಹಾಗಾಗಿ ಎಲ್ಲೋ ಖಾಲಿ ಜಾಗದಲ್ಲಿ ಗಿಡ ಕಾಣಿಸಿದ ತಕ್ಷಣ ಅದನ್ನು ಬಳಸಬೇಡಿ. ಈ ಗಿಡದ ಮೇಲೆ ಯಾವುದಾದರೂ ಮಾಟಮಂತ್ರ ಪ್ರಯೋಗ ನಡೆದಿದ್ರೆ ಅದು ನಿಮಗೂ ಕೂಡ ಎಫೆಕ್ಟ್ ಆಗುತ್ತದೆ. ಬರೀ ಮಾಟ ಮಂತ್ರ ಮಾತ್ರ ಅಲ್ಲದೆ ಇದು ಆಧ್ಯಾತ್ಮಿಕವಾಗಿಯೂ ತುಂಬ ಶಕ್ತಿಶಾಲಿ. ಯಾಕೆಂದರೆ ಈ ಗಿಡದ ಹೂಗಳು, ಈ ಗಿಡದ ಕಾಯಿಗಳಿಂದ ಹಚ್ಚಿದ ದೀಪ ಅಂದರೆ ಪರಮೇಶ್ವರನಿಗೆ ಅತಿ ಪ್ರೀತಿ. ಯಾರಿಗೆ ಮಕ್ಕಳು ಇಲ್ಲವೋ ಅವರು ಈ ಕಪ್ಪು ಉಮ್ಮತ್ತಿ ಹೂಗಳಿಂದ ಪರಮೇಶ್ವರನನ್ನು ಪೂಜಿಸಿದರೆ ಖಂಡಿತ ಪುತ್ರ ಸಂತಾನ ಆಗುತ್ತದೆ ಎಂದು ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದಂತೆ ಶಿವಪುರಾಣದಲ್ಲಿ ಬರೆಯಲಾಗಿದೆ. ಹಾಗೆ ಈ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಸ್ವರ್ಗ ಪ್ರಾಪ್ತಿ ಕೂಡ ಪಡೆಯಬಹುದೆಂದು ಪುರಾಣಗಳು ಹೇಳಿವೆ. ಕಪ್ಪು ಉಮ್ಮತ್ತಿ ಗಿಡಕ್ಕೆ ನೀರು ಬೆರೆಸಿದ ಹಾಲನ್ನು 40 ದಿನಗಳ ಕಾಲ ಪ್ರತಿದಿನ ಒಂದು ಚಿಕ್ಕ ಲೋಟದಂತೆ ಹಾಕುತ್ತಾ ಬಂದರೆ ನಿಮಗಿರುವ ಆರ್ಥಿಕ ಸಮಸ್ಯೆಗಳೆಲ್ಲ ಬರೀ 40 ದಿನಗಳಲ್ಲಿ ಹೊರಟು ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೋ ಪ್ರಯೋಜನಗಳು ಈ ಕಪ್ಪು ಉಮ್ಮತ್ತಿ ಗಿಡದಿಂದ ನಮಗೆ ಸಿಗುತ್ತದೆ. ಈ ಗಿಡವನ್ನು ನಿಮ್ಮ ಕಡೆ ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂದು ಕಮೆಂಟ್ನಲ್ಲಿ ತಿಳಿಸಿಕೊಡಿ. ಇದರಿಂದ ಬೇರೆಯವರಿಗೂ ಕೂಡ ಈ ಗಿಡ ಯಾವುದು ಅಂತ ಈಸಿಯಾಗಿ ಅರ್ಥ ಆಗುತ್ತದೆ. ಈ ಭೂಮಿ ಮೇಲಿರುವ ಅನೇಕ ಸಸ್ಯಗಳು ಕೆಲ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನು ಕಾಪಾಡುತ್ತವೆ. ಅಂತಹ ಅದ್ಭುತವಾದ ಗಿಡಗಳಲ್ಲಿ ಉತ್ತರಾಣಿ ಗಿಡ ಕೂಡ ಒಂದು.
ಈ ಗಿಡದ ಬಗ್ಗೆ ತಿಳಿಯದಿರುವವರು ಯಾರೂ ಇರುವುದಿಲ್ಲ ಅಂದ್ಕೊಳ್ತೇನೆ. ಆಯುರ್ವೇದ ಗ್ರಂಥಗಳಲ್ಲಿ ಈ ಗಿಡದ ಬಗ್ಗೆ ಬರೆದಿರುವಂತಹ ಕೆಲವು ರಹಸ್ಯಗಳನ್ನು ನೀವು ತಿಳ್ಕೊಂಡ್ರೆ ಸುಮಾರು ಭಾಗದಷ್ಟು ಕಾಯಿಲೆಗಳಿಗೆ ಚಿಕಿತ್ಸೆ ತಿಳಿದುಕೊಂಡಂತಾಗುತ್ತದೆ. ಎಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗೆ ಆಸ್ಪತ್ರೆಗೆ ಹೋಗುವ ಅಗತ್ಯವೇ ಬರುವುದಿಲ್ಲ. ಈ ವಿಡಿಯೋದಲ್ಲಿ ಉತ್ರಾಣಿ ಗಿಡದ ಬಗ್ಗೆ ಪೂರ್ತಿ ಮಾಹಿತಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನಮ್ಮ ವೇದಗಳು, ಶಾಸ್ತ್ರಗಳು ಹಾಗೂ ಆಯುರ್ವೇದ ಗ್ರಂಥಗಳು ಉತ್ತರಾಣಿ ಗಿಡವನ್ನು ಭೂಮಿಯ ಮೇಲಿರುವ ಅಮೃತ ಎಂದು ವರ್ಣಿಸಿವೆ. ಇಂತಹ ಒಂದು ಅದ್ಭುತವಾದ ಗಿಡ ನಮ್ಮ ಸುತ್ತಮುತ್ತ ಬೆಳೆಯುತ್ತಿದ್ದರೂ ಕೂಡ ಅದರ ಪ್ರಯೋಜನ ತಿಳಿದುಕೊಳ್ಳದೆ ನಾವು ತುಂಬ ನಷ್ಟಕ್ಕೆ ಒಳಗಾಗುತ್ತಿದ್ದೇವೆ. ಈ ಗಿಡ ಮನುಷ್ಯನನ್ನು ಯಾವ ರೀತಿ ಕಾಪಾಡುತ್ತದೆ ಎಂದು ತಿಳಿದುಕೊಂಡ್ರೆ ನೀವೇ ಆಶ್ಚರ್ಯಪಡ್ತೀರಾ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಸಂತಾನ ಇಲ್ಲದೆ ಚಿಂತೆಗೀಡಾಗಿದ್ದಾರೆ. ಉತ್ತರಾಣಿ ಗಿಡ ಸಂತಾನ ಭಾಗ್ಯ ಅನುಗ್ರಹಿಸುತ್ತದೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ. ಇದಕ್ಕಾಗಿ ಉತ್ತರಾಣಿ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅಕ್ಕಿ ತೊಳೆದ ನೀರಲ್ಲಿ ಬೇರನ್ನು ಅರೆದು ಇಟ್ಕೊಳ್ಳಿ. ಸಂತಾನ ಸಮಸ್ಯೆ ಇರುವ ಮಹಿಳೆಯರು ಮುಟ್ಟು ಮುಗಿದ ದಿನದಿಂದ 16 ದಿನಗಳವರೆಗೂ ಒಂದು ಕಪ್ಪು ಉಗುರು ಬೆಚ್ಚಗಿರುವಂತಹ ಹಸು ಹಾಲಿನಲ್ಲಿ 10 ಗ್ರಾಂನಷ್ಟು ಇದಾಗಲೇ ತಯಾರಿಸುವ ಲೇಹ್ಯವನ್ನು ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು. ಈ 16 ದಿನಗಳವರೆಗೂ ನೀವು ನಿಮ್ಮ ಗಂಡನ ಜೊತೆ ಶಾರೀರಿಕವಾಗಿದ್ದರೆ ಖಂಡಿತ ಸಂತಾನ ಕಲಗುತ್ತದೆಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ನೀವು ಪ್ರತಿದಿನ ಉತ್ತರಾಣಿ ಗಿಡದಿಂದ ಲೇಹ್ಯವನ್ನು ತಯಾರಿಸಬೇಕು. ಹಳೆ ಲೇಹ್ಯವನ್ನು ಬಳಸಬಾರದು. ಹಾಗೆ ಇದಕ್ಕಾಗಿ ಪ್ಯಾಕೇಜ್ ಹಾಲು ಕೂಡ ಉಪಯೋಗಿಸದೆ ನಾಟಿ ಹಸು ಹಾಲು ಉಪಯೋಗಿಸಬೇಕು. ಇನ್ನು ನಾಯಿ ಕಚ್ಚಿದರೆ ಕೆಲವು ಬ್ಯಾಕ್ಟೀರಿಯಾಗಳು ನಿಮ್ಮ ರಕ್ತದೊಳಗೆ ಪ್ರವೇಶಿಸಿ ರೇಬಿಸ್ ಮುಂತಾದ ಅನೇಕ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತವೆ. ಕೆಲವೊಮ್ಮೆ ನಾವು ಚಿಕಿತ್ಸೆ ಪಡೆದುಕೊಂಡರೂ ಕೂಡ ಪ್ರಯೋಜನ ಇರುವುದಿಲ್ಲ. ಕೆಲವು ಇನ್ಫೆಕ್ಷನ್ಗಳು ನಮ್ಮ ದೇಹದಲ್ಲಿ ಉಳಿದು ಹೋಗುತ್ತವೆ. ನಾಯಿ ಕಚ್ಚಿದರೆ ಉತ್ತರಾಣಿ ಗಿಡದ ಬೇರುಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸ ತೆಗೆದುಕೊಳ್ಳಬೇಕು. ಬೇಕಿದ್ರೆ ಸ್ವಲ್ಪ ನೀರನ್ನು ಬಳಸಬಹುದು. ಆದಷ್ಟು ನೀರು ಹಾಕದೆ ರಸ ತೆಗೆದುಕೊಳ್ಳಲು ಪ್ರಯತ್ನಿಸಿ. ಈ ರೀತಿ 3 ಗ್ರಾಂಗಳಷ್ಟು ರಸ ತೆಗೆದುಕೊಂಡು ಅದನ್ನು 20 ಗ್ರಾಂ ಜೇನುತುಪ್ಪದೊಂದಿಗೆ ಬೆರೆಸಿ ಬೆಳಿಗ್ಗೆ ಹಾಗೂ ಸಂಜೆ 1.5 ಸ್ಪೂನ್ ತಿನ್ನುತ್ತಾ ಇದ್ದರೆ ನಾಯಿ ಕಚ್ಚಿರುವಂತಹ ವಿಷ ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಈ ಕೆಲಸವನ್ನು ನಾಯಿ ಕಚ್ಚಿರುವ ಹುಣ್ಣು ಮಾಯುವವರೆಗೂ ಕೂಡ ಮಾಡಬೇಕು. ಇನ್ನು ಗರ್ಭಕೋಶ ಕ್ಲೀನ್ ಆಗುವುದಕ್ಕೆ, ಮುಟ್ಟು ಸರಿಯಾಗಿ ಆಗುವುದಕ್ಕೆ, ಮುಟ್ಟಾದಾಗ ಅಧಿಕ ರಕ್ತಸ್ರಾವ ಆಗದೆ ತಡೆಯುವುದಕ್ಕೆ, ಲಿವರ್ ಕ್ಲೀನ್ ಆಗುವುದಕ್ಕೆ, ಶ್ವಾಸಕೋಶ ಕ್ಲೀನ್ ಆಗುವುದಕ್ಕೆ, ಕರುಳು ಕ್ಲೀನ್ ಆಗುವುದಕ್ಕೆ, ಒಳ್ಳೆಯ ರಕ್ತ ದೇಹದಲ್ಲಿ ಉತ್ಪತ್ತಿಯಾಗೋಕೆ, ಮುಖ ಮತ್ತು ದೇಹದಲ್ಲಿ ಕಾಂತಿ ಹೆಚ್ಚಾಗೋಕೆ ನೀವು ಉತ್ತರಾಣಿ ಗಿಡದ ಎಲೆಗಳು ಹಾಗೂ ಬೇರುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಇವುಗಳನ್ನು ನೀರಿನಿಂದ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಬೇಕು. ಕೆಲ ದಿನಗಳಿಗೆ ಇದು ಪೂರ್ತಿಯಾಗಿ ಒಣಗಿ ಹೋಗುತ್ತದೆ. ಅದರ ನಂತರ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಸಮಾನವಾಗಿ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಬೆರೆಸಿ ಒಂದು ಗ್ಲಾಸ್ ಬಾಟಲ್ ಅಥವಾ ಜಾರ್ನಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು. ಇದನ್ನು ಬೆಳಿಗ್ಗೆ ಹಾಗೂ ರಾತ್ರಿ ದಿನದಲ್ಲಿ 2 ಸಲ ಊಟ ತಿನ್ನುವುದಕ್ಕೂ 1 ಗಂಟೆ ಮುಂಚೆ ಅರ್ಧ ಚಮಚ ಪುಡಿಯನ್ನು ಬಾಯಲ್ಲಿ ಹಾಕಿಕೊಂಡು ತಿಂದು ಅದರ ನಂತರ 1 ಗ್ಲಾಸ್ ನೀರು ಕುಡಿಯಬೇಕು. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಮಾಡಬಹುದು. ಇನ್ನು ಕೆಲವರು ಪೈಲ್ಸ್ ಸಮಸ್ಯೆ ಅಥವಾ ರಕ್ತಭೇದಿ, ಉರಿ ಮೂತ್ರ ಮುಂತಾದ ಸಮಸ್ಯೆಗಳಿಂದ ನರಳುತ್ತಿರುತ್ತಾರೆ. ಅಂಥವರು ಉತ್ತರಾಣಿ ಗಿಡದ ಎಲೆಗಳನ್ನು ಸ್ವಲ್ಪ ನೀರು ಹಾಕಿ ಅರೆದು 50 ಗ್ರಾಂ ರಸ ತೆಗೆದುಕೊಂಡು ಅದರಲ್ಲಿ 50 ಗ್ರಾಂ ಮನೆಯಲ್ಲಿ ತಯಾರಿಸಿದಂತಹ ಹಸುವಿನ ತುಪ್ಪ ಬೆರೆಸಿ ಪ್ರತಿದಿನ 1 ಚಮಚ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುಂಚೆ ದಿನದಲ್ಲಿ 1 ಬಾರಿ ಕುಡಿಯಬೇಕು. ಇದು ಖಾಲಿಯಾಗುವುದರೊಳಗೆ ನಿಮ್ಮ ಸಮಸ್ಯೆ ಕೂಡ ಹೊರಟು ಹೋಗುತ್ತದೆ. ಆದರೆ ಇದನ್ನು ನೀವು ಕುಡಿಯುವಾಗ ಮಲಬದ್ಧತೆ ಉಂಟು ಮಾಡುವಂತಹ ಪದಾರ್ಥಗಳು ಅಂದರೆ ಬ್ರೆಡ್, ಬಿಸ್ಕೆಟ್ಗಳು, ಬೇಕರಿ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು, ಚಿಕನ್, ಮೀನು, ಪೈನಾಪಲ್, ಪಪ್ಪಾಯ, ಹಲಸಿನ ಹಣ್ಣು, ನುಗ್ಗೆಕಾಯಿ ಮುಂತಾದ ದೇಹಕ್ಕೆ ಬಿಸಿ ಕೊಡುವಂತಹ ಪದಾರ್ಥಗಳನ್ನು ತಿನ್ನಬಾರದು. ಹಾಗೆ ಹೆಚ್ಚು ಖಾರ ಇರುವಂತಹ ಪದಾರ್ಥಗಳನ್ನು ಕೂಡ ತಿನ್ನಬಾರದು. ಇನ್ನು ಇತ್ತೀಚೆಗೆ ತುಂಬ ಜನರು ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆಯಿಂದ ನರಳುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಮಲ ಅಥವಾ ಮೂತ್ರಕ್ಕೆ ಅವಸರವಾದಾಗ ಎದ್ದು ಹೋಗಲು ಸೋಂಬೇರಿತನ ಮಾಡುವುದು ಅಥವಾ ಯಾವುದೋ ಕೆಲಸದಲ್ಲಿದ್ದು ಅವಾಯ್ಡ್ ಮಾಡೋದು, ನೀರು ಕಡಿಮೆ ಕುಡಿಯೋದು. ಇನ್ನು ಕಿಡ್ನಿಯಲ್ಲಿ ಕಲ್ಲಿರುವವರು ಉತ್ತರಾಣಿ ಗಿಡದ ಹಸಿ ಬೀಜಗಳನ್ನು 20 ಗ್ರಾಂ ತೆಗೆದುಕೊಳ್ಳಬೇಕು.
ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಅದನ್ನು ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಅದರ ನಂತರ 1 ಗಂಟೆಯ ಕಾಲ ಏನನ್ನೂ ಕೂಡ ಕುಡಿಯಬಾರದು, ತಿನ್ನಬಾರದು. ಈ ರೀತಿ ಮಾಡಿದರೆ ಮೂತ್ರಪಿಂಡದೊಳಗಿರುವಂತಹ ಕಲ್ಲುಗಳು ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದ ಜೊತೆ ಹೊರಗಡೆ ಬಂದು ಬಿಡುತ್ತದೆ. ಕೆಲ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ತಿಳಿಯುತ್ತದೆ. ಏಕೆಂದರೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಆಗಾಗ ತಡೆಯಲಾರದಷ್ಟು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ನೀವು ಈ ರಸವನ್ನು ಕುಡಿಯುವುದರಿಂದ ಹೊಟ್ಟೆ ನೋವು ಬರುವುದು ನಿಂತು ಹೋಗುತ್ತದೆ. ನೀವು ಮೂತ್ರ ವಿಸರ್ಜನೆ ಮಾಡುವಾಗ ಕಲ್ಲು ಹೊರಗಡೆ ಬರುವಂತಹ ಅನುಭವ ನಿಮಗೆ ಆಗುತ್ತದೆ. ಇದು ಸುಮಾರು 3ರಿಂದ 6 ದಿನಗಳ ಒಳಗೆ ನಡೆಯುತ್ತದೆ. ಅಥವಾ ತುಂಬ ಕಲ್ಲುಗಳಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಹಿಡಿಯಬಹುದು. ನಿಮಗೆ ಹೊಟ್ಟೆ ನೋವು ಬರುತ್ತಿಲ್ಲ ಎಂದು ಖಚಿತವಾದರೆ ಇದನ್ನು ಕುಡಿಯುವುದು ನಿಲ್ಲಿಸಬಹುದು. ಪೂರ್ವ ಕಾಲದಲ್ಲಿ ಮನೆಯಲ್ಲಿ ಪ್ರಸವ ಅಂದರೆ ಡೆಲಿವರಿ ಮಾಡಿಕೊಳ್ಳುತ್ತಿದ್ದರು. ಆಗ ಪ್ರಸವ ವೇದನೆ ಅಧಿಕವಾಗಿ ಆಗದಿರಲು, ಡೆಲಿವರಿ ಟೈಮ್ನಲ್ಲಿ ಅಧಿಕವಾಗಿ ರಕ್ತ ಹೋಗದಿರಲು 7 ಉತ್ತರಾಣಿ ಗಿಡದ ಎಲೆ ಹಾಗೂ 7 ಕಾಳು ಮೆಣಸನ್ನು ಸ್ವಲ್ಪ ನೀರು ಹಾಕಿ ಅರೆದು ಪ್ರಸವ ವೇದನೆಯಲ್ಲಿರುವ ಮಹಿಳೆಗೆ ಅದನ್ನು ಕೊಡುತ್ತಿದ್ರು. ಇದು ತಿಂದ ನಂತರ ಕೇವಲ 15 ನಿಮಿಷಗಳಲ್ಲಿ ಮಗುವಾಗುತ್ತಿತ್ತು. ಇದು ಕೇವಲ ನಿಮ್ಮ ಇನ್ಫಾರ್ಮೇಷನ್ಗಾಗಿ ಮಾತ್ರ ಕೊಡ್ತಾ ಇದ್ದೀನಿ. ಈಗ ನಮಗೆ ಹಾಸ್ಪಿಟಲ್, ಡಾಕ್ಟರ್ ಫೆಸಿಲಿಟಿ ಇರೋದ್ರಿಂದ ನಾವು ಡೆಲಿವರಿ ಟೈಮ್ನಲ್ಲಿ ಈ ರಿಸ್ಕ್ ತಗೊಳ್ಳೋ ಅಗತ್ಯ ಇಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ತಿಂದರೂ ಮೈಯಲ್ಲಿ ರಕ್ತಹೀನತೆ ಇದ್ದೇ ಇರುತ್ತದೆ. ದೇಹದೊಳಗಿರುವಂತಹ ರಕ್ತದಲ್ಲೂ ಕೂಡ ಇಮ್ಯುನಿಟಿ ಇರುವುದಿಲ್ಲ. ಅಂದರೆ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ. ಈ ಸಮಸ್ಯೆ ಏನಿರುವವರೆಗೂ ಕೂಡ ಉತ್ತರಾಣಿ ಬೇರುಗಳನ್ನು ತಂದು ತೊಳೆದು ಅದನ್ನು ಕುಟ್ಟಿ ಅಥವಾ ಅರೆದು ಒಂದು ಉಂಡೆಯಂತೆ ತಯಾರಿಸಿಕೊಳ್ಳಿ. ಇದನ್ನು 10 ಗ್ರಾಂನಷ್ಟು ತೆಗೆದುಕೊಂಡು 1 ಲೋಟ ಹಸು ಮಜ್ಜಿಗೆಯಲ್ಲಿ ಬೆರೆಸಿ ದಿನದಲ್ಲಿ 2 ಬಾರಿ ಕುಡಿಯುತ್ತಾ ಬಂದರೆ ಅನಿಮಿಯಾ ಪ್ರಾಬ್ಲಮ್ ಅಂದರೆ ರಕ್ತಹೀನತೆ ಸಮಸ್ಯೆ ಹೊರಟು ಹೋಗುತ್ತೆ. ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ. ದೇಹದಲ್ಲಿ ಇಮ್ಯುನಿಟಿ ಬೆಳೆಯುತ್ತದೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಉತ್ತರಾಣಿ ಗಿಡದ ಬೇರಿನಿಂದ ಯಾರು ಹಲ್ಲುಜ್ಜಿಕೊಳ್ಳುತ್ತಾರೋ ಅವರ ಹಲ್ಲು ತುಂಬ ಗಟ್ಟಿಯಾಗಿ ತಯಾರಾಗುತ್ತೆ. ಎಲ್ಲ ರೀತಿಯಾದ ಹಲ್ಲಿನ ಸಮಸ್ಯೆಗಳು ಹೊರಟು ಹೋಗುತ್ತದೆ. ದವಡೆಯಿಂದ ರಕ್ತ ಬರುವುದು, ಬಾಯಿ ದುರ್ನಾತ, ಹುಳುಕಲ್ಲು ಮುಂತಾದ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತದೆ. ನಮ್ಮ ಪೂರ್ವಿಕರು ಇದನ್ನೇ ಬಳಸಿ ಹಲ್ಲುಜ್ಜುತ್ತಿದ್ದರಿಂದಲೇ ಸಾಯುವವರೆಗೂ ಕೂಡ ಅವರಿಗೆ ಹಲ್ಲು ಉದುರುತ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಮೃತದಂತಹ ಈ ಪದಾರ್ಥಗಳನ್ನು ಪಕ್ಕಕ್ಕಿಟ್ಟು ವಿಷ ಪದಾರ್ಥಗಳಿಂದ ತಯಾರಿಸಿದಂತಹ ಟೂತ್ಪೇಸ್ಟ್ಗಳನ್ನು ನಾವು ಬಳಸುತ್ತಾ ನಮ್ಮ ಹಲ್ಲುಗಳನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೀವಿ. ಚರಕ ಹಾಗೂ ಸುಶ್ರುತ ಸಂಹಿತೆಯಲ್ಲಿಯೂ ಕೂಡ ಯಾರು ಪ್ರತಿದಿನ ಉತ್ತರಾಣಿ ಗಿಡದ ಬೇರಿನಿಂದ ಹಲ್ಲುಜ್ಜುತ್ತಾರೋ ಅವರ ದೇಹದಲ್ಲಿ 70 ರೀತಿಯಾದ ಕಾಯಿಲೆಗಳು ಬರುವುದಿಲ್ಲ ಎಂದು ಬರೆದಿದ್ದಾರೆ. ಹೊಲಗಳಲ್ಲಿ ಕೆಲಸ ಮಾಡುವವರು ಅಥವಾ ಹಳ್ಳಿಗಳ ಕಡೆ ಅನೇಕರು ಚೇಳು ಕಚ್ಚಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಕೆಲವು ಚೇಳುಗಳು ಕಚ್ಚುವುದರಿಂದ ಪ್ರಾಣ ಕೂಡ ಹೋಗುತ್ತವೆ. ಒಂದು ವೇಳೆ ಚೇಳು ಕಚ್ಚಿದರೆ ಹೆದರದೆ ಉತ್ತರಾಣಿ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ನಿಧಾನವಾಗಿ ಕಚ್ಚುತ್ತಾ ಆ ರಸ ನುಂಗುತ್ತಿರಬೇಕು. ಈ ರೀತಿ ನಿಮ್ಮ ದೇಹದೊಳಗೆ ರಸ ಹೋಗುತ್ತಿದ್ರೆ ನಿಮ್ಮ ರಕ್ತದೊಳಗೆ ಬರೆದಿರುವಂತಹ ಚೇಳಿನ ವಿಷ ಕಡಿಮೆಯಾಗುತ್ತದೆ. ಮೂತ್ರ ವಿಸರ್ಜನೆಯ ಮೂಲಕ ಹೊರಗಡೆ ಬಂದು ಬಿಡುತ್ತದೆ. ಚೇಳು ಕಚ್ಚಿರುವ ನೋವು ಹೋಗುವವರೆಗೂ ನೀವು ಬೇರನ್ನು ಕಚ್ಚುತ್ತಾ ರಸ ನುಂಗುತ್ತಿರಬೇಕು. ಇನ್ನು ಗಾಯ ಆಗಿ ರಕ್ತ ಸೋರುತ್ತಿದ್ರೆ ಅದರ ಮೇಲೆ ಉತ್ತರಾಣಿ ಗಿಡದ ಎಲೆ ಅಥವಾ ಆ ಎಲೆಯನ್ನು ಅರೆದು ಆ ಪೇಸ್ಟನ್ನು ಇಟ್ಟರೆ ರಕ್ತ ಸೋರಿಕೆ ಕೂಡಲೇ ನಿಂತು ಹೋಗುತ್ತೆ. ಹಾಗೆ ಆ ಗಾಯ ಕೂಡ ಬೇಗನೆ ವಾಸಿಯಾಗುತ್ತೆ. ಇನ್ನು ಸ್ಕಿನ್ ಅಲರ್ಜಿ ಆಗಿದ್ದರೆ ಉತ್ತರಾಣಿ ಗಿಡದ ಎಲೆಗಳನ್ನು ಅರೆದು ಬಂದ ರಸವನ್ನು ಅಲರ್ಜಿ ಆಗಿರುವಂತಹ ಜಾಗದಲ್ಲಿ ಹಚ್ಚುತ್ತಿದ್ರೆ ಆ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂತು ಕೆಲಸ ಮಾಡುತ್ತಿರುವುದರಿಂದ ಹೊಟ್ಟೆ ಸುತ್ತ ಬೊಜ್ಜು ಬೆಳೆದುಕೊಂಡಿರುತ್ತದೆ. ಅಂಥವರು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಉತ್ತರಾಣಿ ಗಿಡದ ಎಲೆಯ ರಸವನ್ನು ಸಮ ಪ್ರಮಾಣದಲ್ಲಿ ಹಾಕಿ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಳ್ಳಬೇಕು. ಕೆಲ ಹೊತ್ತಿನ ನಂತರ ನಿಮಗೆ ಉತ್ತರಾಣಿ ರಸ ಕಾಣಿಸುವುದಿಲ್ಲ, ಬರೀ ಎಳ್ಳೆಣ್ಣೆ ಮಾತ್ರ ಕಾಣಿಸುತ್ತದೆ. ಆ ಎಣ್ಣೆ ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಟುಕೊಳ್ಳಿ. ಈ ಎಣ್ಣೆಯಿಂದ ಪ್ರತಿದಿನ ಹೊಟ್ಟೆಯ ಸುತ್ತ 10ರಿಂದ 15 ನಿಮಿಷಗಳ ಕಾಲ ಮಸಾಜ್ ಮಾಡುತ್ತಿದ್ದರೆ ಬೊಜ್ಜು ಕಡಿಮೆಯಾಗಿ ಸೊಂಟ ನಾಜೂಕಾಗಿ ಗಟ್ಟಿಯಾಗಿ ತಯಾರಾಗುತ್ತದೆ. ಇನ್ನು ಕೆಲವರಿಗೆ ಆಗಾಗ ಬಾಯಲ್ಲಿ ಹುಣ್ಣು ಬರುತ್ತೆ ಅಥವಾ ನಾಲಿಗೆಯ ಮೇಲೆ ಗುಳ್ಳೆ ಬರುತ್ತಿರುತ್ತದೆ. ಇದರಿಂದ ಬಿಸಿ ಪದಾರ್ಥ, ಕಾಫಿ, ಟೀ ಅಥವಾ ಖಾರದ ಪದಾರ್ಥ ತಿನ್ನಲು ಆಗುವುದಿಲ್ಲ. ಈ ಸಮಸ್ಯೆ ಬಂದಾಗ 5ರಿಂದ 7 ಉತ್ತರಾಣಿ ಎಲೆಗಳನ್ನು ತೆಗೆದುಕೊಂಡು ಅದನ್ನು ತೊಳೆದು ಬಾಯಲ್ಲಿ ಹಾಕಿಕೊಂಡು ಅಗೆಯುತ್ತಿರಬೇಕು. ಆ ರಸವನ್ನು ನುಂಗದೆ 15 ನಿಮಿಷಗಳ ಕಾಲ ಬಾಯೊಳಗೆ ಹಾಕಿ ಇಟ್ಟುಕೊಳ್ಳಬೇಕು.
15 ನಿಮಿಷಗಳ ನಂತರ ಅದನ್ನು ಉಗಿದು ಬರೀ ನೀರಿನಿಂದ ಬಾಯಿ ತೊಳೆದುಕೊಳ್ಳಬೇಕು. ಈ ರೀತಿ ದಿನದಲ್ಲಿ 3 ಸಲ ಮಾಡಿದರೆ ಒಂದೇ ದಿನದಲ್ಲಿ ಈ ಸಮಸ್ಯೆ ಹೊರಟು ಹೋಗುತ್ತೆ. ತುಂಬ ಜನರು ಮೈಗ್ರೇನ್ ತಲೆನೋವಿನಿಂದ ನರಳುತ್ತಿರುತ್ತಾರೆ. ಅಂಥವರು ಉತ್ತರಾಣಿ ಗಿಡದ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ 1 ಗ್ಲಾಸ್ ಬಾಟಲ್ ಒಳಗೆ ಶೇಖರಿಸಿ ಇಟ್ಟುಕೊಳ್ಳಬೇಕು. ನಿಮಗೆ ತಲೆನೋವು ಬಂದಾಗ ಆ ಬಾಟಲ್ ಮುಚ್ಚಳ ತೆಗೆದು ಅದರ ವಾಸನೆ ನೋಡುತ್ತಿರಬೇಕು. ಈ ರೀತಿ ಮಾಡುತ್ತಿದ್ದರೆ ಕೇವಲ 5ರಿಂದ 10 ನಿಮಿಷಗಳ ಒಳಗೆ ತಲೆನೋವು ಹೊರಟು ಹೋಗುತ್ತದೆ. ಕ್ರಮೇಣ ತಲೆನೋವು ಬರುವುದೇ ನಿಂತು ಹೋಗುತ್ತದೆ. ಇನ್ನು ಕೆಲವರಿಗೆ, ಮುಖ್ಯವಾಗಿ ಹೆಂಗಸರಿಗೆ, ಸೊಂಟ ನೋವು ಅಧಿಕವಾಗಿ ಕಾಣಿಸಿಕೊಳ್ಳುತ್ತಿರುತ್ತದೆ. ಅಂಥವರು ಕೆಲವು ಉತ್ತರಾಣಿ ಎಲೆಗಳನ್ನು ಅರೆದು ಅದನ್ನು ನೋವಿರುವ ಜಾಗದಲ್ಲಿ ಹಚ್ಚುತ್ತಿದ್ದರೆ ಸೊಂಟ ನೋವು ವಾಸಿಯಾಗುತ್ತದೆ, ಸೊಂಟ ಗಟ್ಟಿಯಾಗುತ್ತದೆ. ಹಾಗಾಗಿ ನೋವು ಬರುವುದು ಕೂಡ ನಿಂತು ಹೋಗುತ್ತದೆ. ಇನ್ನು ಶೀತ ಹಾಗೂ ಕೆಮ್ಮಿರುವವರು ಕೆಲವು ಉತ್ತರಾಣಿ ಎಲೆಗಳನ್ನು 1 ಲೋಟ ನೀರಿನಲ್ಲಿ ಹಾಕಿ ಕುದಿಸಿ ಅದು ಉಗುರು ಬೆಚ್ಚಗೆ ಆದ ನಂತರ ಶೋಧಿಸಿ ಆ ನೀರನ್ನು ಕುಡಿಯಬೇಕು. ಇನ್ನು ಜ್ವರ ಬಂದರೆ 1 ಹಿಡಿ ಉತ್ತರಾಣಿ ಎಲೆಗಳನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಅರೆದು ರಸ ತೆಗೆದುಕೊಂಡು 1 ಸ್ಪೂನ್ ರಸಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕಿ ಬೆರೆಸಿ ಅದನ್ನು ತಿಂದರೆ ಬೇಗನೆ ಜ್ವರ ಹೊರಟು ಹೋಗುತ್ತದೆ. ಇನ್ನು ಅಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವಿರುವವರು 2 ಚಮಚ ಉತ್ತರಾಣಿ ಎಲೆಯ ರಸವನ್ನು 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿದರೆ ಕೂಡಲೇ ಹೊಟ್ಟೆ ನೋವು ವಾಸಿಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದು ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿರುವಂಥ ಉತ್ತರಾಣಿ ಗಿಡ ನಿಜಕ್ಕೂ ಭೂಲೋಕದ ಸಂಜೀವಿನಿ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಎಸ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.